ಚೀನಾ ಟರ್ಕಿ ಮೇಲೆ ಡಿಜಿಟಲ್ ವಾರ್, ಮೀಡಿಯಾ ಎಕ್ಸ್ ಖಾತೆ ಬ್ಯಾನ್ ಮಾಡಿದ ಇಂಡಿಯಾ, ಟರ್ಕಿ ಆಪಲ್ಗೂ ಗುಡ್ ಬೈ ಹೇಳಿ ಶಾಕ್. ಕಣಿವೆ ಗಡಿ ಜಿಲ್ಲೆಗಳಲ್ಲಿ ಜನಜೀವನ ಯಥಾಸ್ಥಿತಿ, ಜಮ್ಮು ಪೂಂಚ್ ವಾಯುನೆಲೆಗೆ ಎಂದು ರಾಜನಾಥ್ ಸಿಂಗ್ ಭೇಟಿ, ದಾಳಿ ಬಗ್ಗೆ ಮಾಹಿತಿ ಪಡೆಯಲಿರುವ ರಕ್ಷಣಾ ಸಚಿವ. ಇಂದಿನಿಂದ ಬಿಬಿಎಂಪಿ ಬದಲು ಜಿಬಿಎ ಶುರು, 4 ಭಾಗಗಳಾಗಿ ಬೆಂಗಳೂರು ವಿಭಜನೆ ಸಾಧ್ಯತೆ, ವಿಪಕ್ಷಗಳ ವಿರೋಧದ ನಡುವೆಯೂ ಬಿಬಿಎಂಪಿ ಇಬ್ಬಾಗ. ಬೆಂಗಳೂರು ಸೇರಿದಂತೆ ರಾಜ್ಯದೆಲ್ಲೆಡೆ ಮಳೆಯ ಆರ್ಭಟ, ಮಾರ್ನಿಂಗ್ ಬಿಸಿಲು, ಈವ್ನಿಂಗ್ ಮಳೆಗೆ ಜನ ಕಂಗಾಲು, ಮತ್ತೆ 3 ದಿನ ಮಳೆಯ ಮುನ್ಸೂಚನೆ. ಮಂಗಳೂರಿನಲ್ಲಿ ಸುಹಾಸ್ ಹತ್ಯೆ ಕೇಸ್, ಮತ್ತೆ 3 ಆರೋಪಿಗಳ ಬಂಧನ, ಪೊಲೀಸರಿಂದ ಮುಂದುವರೆದ ತನಿಖೆ.